ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿ.ವಿ.ಜಿ. ವೈಸ್ ಕರಿಯಪ್ಪ. ಇವತ್ತು ಈ ರಾಜಕಾರಣಿಗಳ ಬಗ್ಗೆ ಮಾತಾಡೋಣ. ಯಾಕೆ ರಾಜಕಾರಣ ಅಂತ ಹೇಳಿದ್ರೆ, ಸಮಾಜ ಹಾಳಾಗ್ತಾ ಇರ್ತಕ್ಕಂಥ ಒಂದು ಅಂಗ. ಈ ರಾಜಕೀಯ ಅಂಗ ಅಂದ್ರೇನೆ ಒಂದು ಸಮಾಜವನ್ನು ಹಾಳು ಮಾಡುತ್ತಿರುವ ಒಂದು ಅಂಗ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನ ರಾಜಕಾರಣಿಗಳು ಅವರ ಸ್ವಂತ ಉಪಯೋಗಕ್ಕೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಸಂವಿಧಾನಾತ್ಮಕವಾಗಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾತು. ಸಂವಿಧಾನದಲ್ಲಿ ಏನಿದೆ? ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸೇವೆ ಮಾಡುವ ಕೆಲಸ ಈ ರಾಜಕಾರಣ ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಾನು ಮಾತನಾಡ್ತಕ್ಕಂಥ ವಿಚಾರ ಅಂದ್ರೆ, ನಾನು ಇವಾಗ ನಿಮಗೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕಾಮೆಂಟ್ ಮೂಲಕ ನಮಗೆ ಕೇಳಿ, ನಾನು ನಿಮಗೆ ಉತ್ತರ ಕೊಡ್ತೀನಿ. ಯಾಕೆ ಈ ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೊಂದು ವಲಸು ವಲಸು ಪದ್ಧತಿಗೆ ಹೋಗ್ತಾರೆ ಅಂತ ನಾನು ಖಂಡಿತವಾಗಿಯೂ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ 180 ರಾಷ್ಟ್ರಗಳನ್ನೊಳಗೊಂಡಂತ ಸಂವಿಧಾನವನ್ನು ಬರೆದಿರ್ತಕ್ಕಂಥ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥದ್ದೇ ತಪ್ಪಾಗ್ಬಿಟ್ಟಿದೆ ಇವರ ಕಾಲಗ. ಅದನ್ನೇ ಬದಲು ಮಾಡಿಕೊಟ್ಟಿರ್ತಕ್ಕಂಥ ಈ ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಕೊಡೋಣ ಅಂತ. 10 ನಿಮಿಷ, ಕಾಲ್ ಗಂಟೆ, 20 ನಿಮಿಷ ಆದ್ರೂ ನೋಡ್ತಿರಲ್ಲ. ಯಾಕೆ ಅಂತ ಹೇಳಿದ್ರೆ, ಇದನ್ನ ನಾವು ಬದಲಾವಣೆ ಮಾಡಬೇಕು. ಇದನ್ನ ನಾವು ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ, ನಮ್ದು ಬಿಡಿ, ನಮ್ದು ಇನ್ನೇನು ಆಯ್ತಲ್ಲ, ನಮ್ದಿದೆ ಕಾಂಗ್ರೆಸ್, ಬಿಜೆಪಿ, JDS ಅಂದೇ ಜೀವನ ಆಗ್ಬಿಡ್ತು. ಅಟ್ಲೀಸ್ಟ್ ಇವಾಗಿಂದಲಾದ್ರೂ ನಾವು ಬದಲಾವಣೆ ಮಾಡಕ್ ಹೋದ್ರೆ ನೆಕ್ಸ್ಟ್ ಜನರೇಷನ್ಗೆ ಅಂದ್ರೆ ಹೊಸ ಪೀಳಿಗೆಗೆ ಬರ್ತಕ್ಕಂಥ ರಾಜಕಾರಣಿಗಳಾದ್ರೂ ಸ್ವಲ್ಪ ಬದಲಾವಣೆ ಆಗಲಿ. ಯಾಕಂದ್ರೆ 100ಗೆ 100% ಸರಿ ಇಲ್ಲ, ಅದರಲ್ಲಿ ಪ್ರಾಮಾಣಿಕರಿದ್ದಾರೆ. ಅರ್ಥ ಆಗ್ತಾ ಇದೆ? 100ಕ್ಕೆ 100 ರಾಜಕಾರಣಿಗಳು ಯಾರು ಸರಿ ಇಲ್ಲ, ಅದರಲ್ಲಿ ಸ್ವಲ್ಪ ಜನ ಪ್ರಾಮಾಣಿಕರಿದ್ದಾರೆ. ಸ್ವಲ್ಪ ಪ್ರಾಮಾಣಿಕರು ಅಂದ್ರೆ, ಈಗ ವಿಶ್ವನಾಥ್ ಅಂತವರು ಹೇಳ್ತಾರಲ್ಲ, ವಿಶ್ವನಾಥ್ ಇಷ್ಟು ದಿವಸ ನಾವು ರಮೇಶ್ ಕುಮಾರ್ ಅವರು ಬಹಳ ಪ್ಯೂರ್ ಇದ್ದಾರೆ ಅಂತ ತಿಳ್ಕೊಂಡಿದ್ವಿ. ರಮೇಶ್ ಕುಮಾರ್ ಅವ್ರದ್ದು ಗೊತ್ತಾಯ್ತಲ್ಲ ಸೌಜನ್ಯ ಕೇಸಲ್ಲಿ. ಅಶೋಕ್ ಅವ್ರ ಬಗ್ಗೆ ಬಿಡಿ, ಹೇಳಂಗೇ ಇಲ್ಲ. ಧರ್ಮಾಧಿಕಾರಿಗಳು ಫೋನ್ ಮಾಡಿದ್ರು ಅಂತ ಧರ್ಮಾಧಿಕಾರಿಗಳು ಹೇಳ್ತಾರೆ, ಅವನ್ನ ಫೋನೇ ಮಾಡಿಲ್ಲ ಅಂತ ಅಶೋಕ್ ಅವ್ರು ಹೇಳ್ತಾರೆ. ಅಡ್ಜಸ್ಟ್ಮೆಂಟಿಂಗ್ ರಾಜಕೀಯ ಮಾಡೋದ್ರಲ್ಲಿ ಎತ್ತಿದ ಕೈ ಅಶೋಕ್. ವಿರೋಧ ಪಕ್ಷದ ನಾಯಕನಾಗಿ ಆ ಕೆಲಸ ಮಾಡಬಾರ್ದಾಗಿತ್ತು, ಆದ್ರೂ ಅವ್ರು ಮಾಡ್ತಾರೆ. ಯಾಕೆಂದ್ರೆ ಹಿಂದೆ ಅವ್ರು ಮಾಡಿರ್ತಾರಲ್ಲ, ಗೃಹ ಮುಖ್ಯಮಂತ್ರಿಗಳಾದಾಗ, ಸೌಜನ್ಯ ರೇಪ್ ಆದಾಗ ಅವರೇ ಸನೇ ಗೃಹ ಮುಖ್ಯಮಂತ್ರಿಗಳಾಗಿದ್ದು. ಒಂದು ಕೇಸು ಇಷ್ಟು ವರ್ಷ ಆದ್ರೂ ಮುಗಿತಾ ಇಲ್ಲ, ಯಾಕೆ ಮುಗುದಿಲ್ಲ, ಅದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಆಳವಾಗಿ ಅಧ್ಯಯನ ಮಾಡಿದಾಗ ಸತ್ಯ ಹೊರಗಡೆ ಬರುತ್ತೆ. ಜನಸಾಮಾನ್ಯರಿಗೆ ರಾಜಕಾರಣಿಗಳು ಏನ್ ಮಾಡಬೇಕಾಗಿತ್ತು, ಇವಾಗ ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಷ್ಟೇನೆ. ನಾನೇನಿಲ್ಲಿ ಸ್ಪೆಷಲ್ ಆಗಿ ಏನು ಹೇಳ್ತಾ ಇಲ್ಲ. ಅವ್ರು ಏನ್ ಮಾಡಬೇಕಾಗಿತ್ತು, ಯಾಕೆ ಮಾಡ್ತಾ ಇಲ್ಲ, ಯಾಕೆ ಮಾಡಲ್ಲ, ಅದಕ್ಕೆ ನೀವೇನ್ ಮಾಡಬೇಕು ಇಷ್ಟೇ. ಈಗ ಮತ್ತೆ ಕೇಸ್ ವಿಚಾರಗಳು ತಕ್ಕಂತ ಹೋದ್ರೆ ಬೇರೆ ಬೇರೆ ರೂಟ್ ಹೋಗುತ್ತೆ. ಈಗ ಸೌಜನ್ಯ ಕೇಸಿಂದು ಈಗ ಅಟ್ ಪ್ರೆಸೆಂಟ್ ನಾನು ಅದ್ರ ಬಗ್ಗೆ ಚರ್ಚೆಯಲ್ಲಿದ್ದೀನಿ. ಹಾಗಾಗಿ ನಾನು ನಿಮ್ಗೆ ಆ ಸೌಜನ್ಯ ಕೇಸ್ ವಿಚಾರವಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆ ಸೌಜನ್ಯ ಕೇಸ್ ವಿಚಾರವಾಗಿನೇ ರಾಜಕೀಯ ವಲಸೆ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇದು 3 ಪಕ್ಷದವರೆಗೂ ಗೊತ್ತು, ಅಲ್ಲಿ ಏನು ನಡೆದಿದೆ, ಪ್ರಾಕ್ಟಿಕಲ್ ಅಲ್ಲಿ ಏನಾಗಿದೆ ಅನ್ನೋ 3 ಪಕ್ಷದವರೆಗೂ ಗೊತ್ತು, ಅಧಿಕಾರಿಗಳಿಗೂ ಗೊತ್ತು. ಆದ್ರೂ ನ್ಯಾಯ ಸಿಗ್ತಾ ಇಲ್ಲ. ಕಾರಣ ಇಷ್ಟೇ, ಮೇಲೊಬ್ಬ ಕಾಯ್ತಾ ಇದ್ದೇನೆ, ನೋಡ್ತಾ ಇದ್ದೇನೆ,
ಆದರೂ ಸಿಗುತ್ತೆ, ಆ ಗ್ಯಾರಂಟಿ ಬಂದಿದೆ, ಬರುತ್ತೆ, ಸಿಗುತ್ತೆ. ಇದಿಷ್ಟು ನಾನು ಹೇಳ್ಬೋದು. ಈ ರಾಜಕೀಯಕ್ಕೆ ಮತ್ತೆ ನಾನು ಬರೋದಾದ್ರೆ, ಯತ್ನಾಳ್ ನೇರವಾಗಿ ಹೇಳ್ತಾರೆ, ಅಧಿವೇಶನದಲ್ಲಿ ಹೇಳ್ತಾರೆ, ನಾನು ಹಾಲಿ ಇರುವ ಆಡಳಿತ ಪಕ್ಷದ ವಿರೋಧ ಪಕ್ಷದ ನಾಯಕ, ನನಗೆ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳಕ್ ಬರಲ್ಲ, ಹಾಗಾಗಿ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನಾನೇ ವಿರೋಧ ಪಕ್ಷದ ನಾಯಕ ಅಂತ. ಅಲ್ಲಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಎಷ್ಟೇ ನಕ್ಕರು, ಬಟ್ ಆ ವ್ಯಕ್ತಿ ಹೇಳ್ತಕ್ಕಂಥ ಮಾತಲ್ಲಿ ತೂಕ ಇದೆ. ಸಿದ್ದರಾಮಯ್ಯನವರು ನನಗೆ ಹಿಂದೂಗಳು ಓಟೇ ಬೇಡ ಅಂತ ಹೇಳ್ತಾರೆ, ಅವ್ರಿಗೆ ಕಾಂಪಿಟೇಟರ್ ಮತ್ತೆ ಎತ್ತೋಳಲ್ಲ, ನನಗೆ ಮುಸ್ಲಿಮ್ಸ್ ಓಟೇ ಬೇಡ ಅಂತ ಹೇಳ್ತಾರೆ. ಒಂದು ರೀತಿ ಟ್ಯಾಲಿ ಮಾಡೋದಾದ್ರೆ ಸಿದ್ದರಾಮಯ್ಯನವ್ರಿಗಿಂತ ಯತ್ನಾಳೇ ಸ್ಟ್ರಾಂಗ್ ಅನ್ನೋ ಲೆವೆಲ್ಗೆ ಇವತ್ತಿನ ವ್ಯಕ್ತಿತ್ವ ಕಾಣ್ತಾ ಇದೆ ಸಿದ್ದರಾಮಯ್ಯನವ್ರದ್ದು. ಯಾಕೆಂದ್ರೆ ಈಗ ಹೈಕಮಾಂಡಿಗೆ DK ಶಿ ಅವರು ಹೋಗಿದ್ದಾರೆ, ಆ ಕಡೆಯಿಂದ ಏನು ಉತ್ತರ ಬರುತ್ತೆ ಅಂತ ಇಲ್ಲಿ ಸಿದ್ದರಾಮಯ್ಯ ಕಾಯ್ತಾ ಇದ್ದಾರೆ. ಮಾಧ್ಯಮದವರಿಗೆ ರೆಸ್ಪೆಕ್ಟ್ ಕೊಡದೇ ಇರ್ತಕ್ಕಂಥ ಯಾವ್ದಾದ್ರು ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳಿದ್ರೆ ಇದೆ ಸಿದ್ದರಾಮಯ್ಯ. ಗತ್ತಿನ ಸಿದ್ದರಾಮಯ್ಯ ಅಂತ ಹೇಳ್ತಾರೆ. ಏನ್ ಹೇಳ್ತಾನೆ ಅದನ್ನಷ್ಟೇ ಕೇಳಬೇಕು. ಸಿದ್ದರಾಮಯ್ಯನವ್ರು ಏನ್ ಹೇಳ್ತಾರೆ ನೀವು ಕೇಳಬೇಕಷ್ಟೇ, ಪ್ರಶ್ನೆ ಮಾಡಂಗಿಲ್ಲ. ನಾವ್ ಹೇಳೋದನ್ನ ನೀವು ಬರೀಬೇಕು. ಅದಕ್ಕೆ ಕೆಲವು ಪತ್ರಕರ್ತರನ್ನ ಖರೀದಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಒಂದು ಪೋಸ್ಟಿಂಗ್ ಅಂತ ಕೊಟ್ಟು ವಾರ್ತಾ ಇಲಾಖೆ ಅಂತ ಮಾಡಿ ಅದಕ್ಕೆ ಒಬ್ಬ ಇನ್ಚಾರ್ಜ್ ಕೂರಿಸ್ಕೊಂಡು ಪ್ರಭಾಕರ್ ಅಂತ ವ್ಯಕ್ತಿ ಪ್ರಚಾರ ಸಮಿತಿಯಲ್ಲಿ ಇದ್ದಾರೆ. ವಾರ್ತಾ ಇಲಾಖೆಯ ಅಧಿಪತಿಗಳು, ಅಂದ್ರೆ ಈ ಪತ್ರಿಕೆನೆಲ್ಲ ನೋಡ್ಕೊಳ್ಳೋದಕ್ಕೋಸ್ಕರ ಪ್ರಭಾಕರ್ ಅಂತ ಒಬ್ಬರಿದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಮತ್ತೆ ರಾಜಕೀಯ ಗ್ರಾಮ ಪಂಚಾಯಿತಿಯಿಂದ ಶುರುವಾಗಿ ಪಾರ್ಲಿಮೆಂಟ್ ವರೆಗೂ ಹೋಗುತ್ತೆ. ಈ ಮೊದಲನೇದಾಗಿ ನಿಮಗೆ ನಾನು ಹೇಳಿಕೊಟ್ಟಿರ್ತಕ್ಕಂಥ ವಿಚಾರ, ಗ್ರಾಮ ಪಂಚಾಯಿತಿಯ ಸದಸ್ಯ. ಮತ್ತೆ ನಾನು ನಿಮಗೆ ಒತ್ತಿ ಹೇಳ್ತೀನಿ, ಗ್ರಾಮ ಪಂಚಾಯಿತಿಯ ಸದಸ್ಯ ಮನಸ್ಸು ಮಾಡಿದರೆ ಮುಖ್ಯಮಂತ್ರಿಯವರನ್ನೇ ಮೀರಿಸಬಹುದು. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಿಮಗೆ ಸ್ಟೇಟ್ ಇಂದಲೂ ಹಣ ಬರುತ್ತೆ, ಸೆಂಟ್ರಲ್ ಇಂದಲೂ ಹಣ ಬರುತ್ತೆ. ಇಲ್ಲಿ ನೀವು ನಿಮ್ಮ ಊರಿನ ತೀರ್ಮಾನವನ್ನ ನೀವೇ ತಗೋಬೇಕು. ನಿಮಗೆ ನಿಮ್ಮ ಪೇಮೆಂಟ್ ಅನ್ನೇ ತಗೊಳಕ್ ಗೊತ್ತಿಲ್ಲ ಕೆಲವರಿಗೆ. ಇನ್ ಕೆಲವರು ಚೆನ್ನಾಗಿದ್ದಾರೆ, ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಚೆನ್ನಾಗಿದ್ದಾರೆ. ಕೆಲವರಿಗೆ ಅಲ್ಲೇ ಪಕ್ಷಿಗಳು ಮಿಕ್ಸ್ ಮಾಡ್ಕೊಂಡ್ಬಿಡ್ತಾರೆ. ಒಂದ್ 50,000 ಕೊಟ್ನ, ಒಂದ್ 2 ಲಕ್ಷ ಕೊಟ್ನ, 1 ಲಕ್ಷ ಕೊಟ್ಟ ಅಂತಂದ್ರೆ ಊರ್ನೇ ಖರೀದಿ ಮಾರೋ ಅಂತ ಸದಸ್ಯರುಗಳಿದ್ದಾರೆ. ಈ ನರೇಗಾ ಎಂಬುದು ಬಂದು ಅವ್ರದ್ದೆಲ್ಲ ಮನ ಮುಚ್ಚಕತ್ತೈತೆ. ಇಲ್ಲಂದ್ರೆ ಅದು ಆರಾಜಿಟ್ಟು ಬಿಡೋರು. 15ನೇ ಹಣಕಾಸು 14ನೇ ಹಣಕಾಸು ಕೇಳ್ಬಿಟ್ರೆ ಇವರ ಭ್ರಷ್ಟಾಚಾರಗಳು ಒಂದು ಗ್ರಾಮ ಪಂಚಾಯತಿ ಸ್ವಚ್ಛ ಇಲ್ಲ. ಕರಪ್ಷನ್ ಇಲ್ಲದ ಪಂಚಾಯತಿಗಳೇ ಇಲ್ಲ. ಅದರಲ್ಲೂ 5,000 ಗ್ರಾಮ ಪಂಚಾಯತಿಗಳ ಎಲೆಕ್ಷನ್ ಒಂದೇ ಬಾರಿ ನಡೆಯುತ್ತೆ. ಅದಕ್ಕೆ ನಾನು ಹೇಳೋದು ಜನಸಾಮಾನ್ಯರು ಅಂತ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಇಲ್ಲಿವರೆಗೂ ನಿಮ್ಮನ್ನ ಸಾಮಾನ್ಯ ರೀತಿಯಾಗಿ ನೋಡ್ಕೊಂಡ್ ಬಂದಿದ್ದಾರೆ. ಅದಕ್ಕೆ ನಾನು ನಿಮಗೆ ಜನಸಾಮಾನ್ಯರು ಅಂತೀನಿ. ನೀವ್ಯಾರು ಸಾಮಾನ್ಯರಲ್ಲ, ನೀವೆಲ್ಲರೂ ಅಸಾಮಾನ್ಯರು. ಇವತ್ತು ಸೆಲೆಬ್ರಿಟಿ ನಿಮ್ಮನ್ನ ದೇವರು ಅಂತ ಹೇಳ್ತಾನೆ, ರಾಜಕಾರಣಿನೂ ನಿಮ್ಮನ್ನ ದೇವರು ಅಂತ ಹೇಳ್ತಾನೆ. ಒಬ್ಬ ಮುಂದೆ ಮೇಲ್ ಪೊಸಿಷನ್ ಹೋಗ್ಬೇಕಂದ್ರೂ ಜನರ ಅಭಿಪ್ರಾಯ ಬೇಕು ಅಂತ ಹೇಳ್ತಾರೆ. ಮತ್ತೆ ಜನರು ದೇವರುಗಳಾದ ನಾವ್ ಯಾವುದೋ ಕಲ್ಲು ದೇವರು, ಬಂಗಾರದ ದೇವರು ಹುಡ್ಕೊಂಡು ಹೋಗ್ತೀವಿ ದೇವರುಗಳನ್ನ. ನಿಜವಾದ ದೇವರುಗಳು ಅಂತ ಹೇಳಿದ್ರೆ ಜನರೇ ನಿಜವಾದ ದೇವರುಗಳು. ಬಟ್ ಇಲ್ಲಿ ನಾವೆಲ್ಲರೂ ಮೂಢ ಮೌಢ್ಯತೆಗೆ ಹೋಗ್ತಾ ಇದ್ದೀವಿ. ಅವ್ರು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನ ನಾವು ಅವ್ರ ಮನೆಗೆ ಹೋಗ್ಬಿಟ್ಟು ಮಾಡಿಸ್ತಾ ಇದ್ದೀವಿ. ಅದು ರಾಜಕೀಯದಲ್ಲಿ ಅವ್ರಿಗೆ ನೀವು ಸಪೋರ್ಟ್ ಮಾಡಿದ್ರೆ ಆಯ್ತು. ಈ ಗ್ರಾಮ ಪಂಚಾಯತಿ ಬಿಟ್ಟು ಮುಗಿತು. ಈಗ ನೆಕ್ಸ್ಟ್ TP ZP ಬರುತ್ತೆ, ಅದ್ರ ಡೇಟ್ ಅನೌನ್ಸ್ಮೆಂಟ್ ಆಗುತ್ತೆ. ಈಗ ನೆಕ್ಸ್ಟ್ ಒಂದೇ ಬಾರಿ ಈ MLA ಎಲೆಕ್ಷನ್ ಬಂದ್ಬಿಡ್ತೀನಿ. MLA ಅಂತ ಹೇಳಿದ್ರೆ ಒಂದು ತಾಲೂಕಿಗೆ ಹೆಡ್, ಇಷ್ಟು ಕ್ಷೇತ್ರ ವಿಂಗಡಣೆ ಅಂತ ಇರುತ್ತೆ. ಆ ಕ್ಷೇತ್ರದ ವಿಂಗಡಣೆಯಲ್ಲಿ ಜನರು ಮತವನ್ನ ಹಾಕಿ ಗೆಲ್ಲಿಸ್ಕೊಟ್ರೆ ಅವರು MLA ಆಗ್ತಾರೆ, ಜನಪ್ರತಿನಿಧಿ ಆಗ್ತಾರೆ. ಆ MLA
ವಿಧಾನಸೌಧಕ್ಕೆ ಹೋಗಿ ಕೂತ್ಕೊಳ್ತಾನೆ. ನೋಡಿ ಎಷ್ಟು ನಮ್ಮ ಓಟಿನ ಮಹತ್ವ, ನಾವು ಹಾಕುವಂತ ಓಟಿನ ಮಹತ್ವ ಅವ್ರನ್ನ ಎಲ್ಲಿ ಒಯ್ಯುತ್ತೆ ನೋಡಿ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಜನರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಸರಿಯಾದ ಮಾಹಿತಿ ಕೊಡ್ತಾ ಇಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಯಾರಿಗೆ ನೀವು ತಪ್ಪು ಮಾಡಲಿಲ್ಲ ಅಂತ ಹೇಳಿದ್ರು ನೀವು ಕೋರ್ಟು ಕಚೇರಿ ಅಡ್ಡಾಡ್ತೀಯ ಅಂತ ಹೇಳಿದ್ರೆ ಸರಿಯಾದ ಜನಪ್ರತಿನಿಧಿ ಆಯ್ಕೆ ಮಾಡ್ಕೊಂಡಿಲ್ಲ ಅಂತ. ಆ MLAಗಳು ಎಲ್ಲರೂ ಸೇರ್ಬಿಟ್ಟು MLCಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, CMಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ, DCMಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ. ಹೈಕಮಾಂಡ್ ಅಂತ ಒಂದಿರುತ್ತೆ, ಆ ಹೈಕಮಾಂಡ್ ಸುದ್ದಿನ MP ಅಂತ ಹೇಳ್ತೀವಿ ನಾವು, ಮೆಂಬರ್ ಆಫ್ ಪಾರ್ಲಿಮೆಂಟ್. ಡೆಲ್ಲಿಯಲ್ಲಿ ಕುತ್ಕೊಂಡು ಮಾತಾಡೋರು ಫ್ಲೈಟ್ ಚಾರ್ಜ್, ಪ್ರವಾಸದ ಚಾರ್ಜ್, ಮೊಬೈಲ್ ಚಾರ್ಜ್, ಮನೆ ರೆಂಟ್, ವಾಟರ್ ರೆಂಟ್, KB ರೆಂಟ್, ಮಂತ್ಲಿ ಸಂಬಳ. ನೋಡಿ ಇಷ್ಟೊಂದೆಲ್ಲ ಸ್ಪೆಷಾಲಿಟಿಗಳನ್ನ ನಾವು ರಾಜಕಾರಣಿಗಳಿಗೆ ಕೊಡ್ತೀವಿ, ಆದ್ರೂ ನಾವು ಅವ್ರನ್ನ ಹುಡುಕೊಂಡು ಮಾತಾಡಿಸ್ಬೇಕು. ದಿನನಿತ್ಯದ ಭತ್ಯ ಅಂತ ಕೊಡ್ತೀವಿ ನಾವು ಅವರಿಗೆ. ಅವರು ಅವರ ಕ್ಷೇತ್ರವನ್ನ ಪ್ರದೀಪ್ ಈಶ್ವರ್ ಮಾಡಿದ ನೋಡ್ರಿ, ನಮಸ್ತೆ ಚಿಕ್ಕಬಳ್ಳಾಪುರ, ಆ ರೀತಿಯಾಗಿ ನೋಡಿ ಅವರು ಅಷ್ಟೇ ಟೆಂಪ್ರವರಿ ಮಾಡಿಬಿಟ್ಬಿಟ್ರ. ಹಾಗೆ ಇಲ್ಲಿ ನಮ್ಮ ಏರಿಯಾದಲ್ಲಿರ್ತಕ್ಕಂಥ MLAಗಳು ಆ ರೀತಿಯಾಗಿ ಅಡ್ಡಾಡಬೇಕು. ಇವತ್ತು ಈ ಕ್ಷೇತ್ರಕ್ಕೆ ಹೋಗಿದ್ದೆ, ಇವತ್ತು ಈ ಕ್ಷೇತ್ರಕ್ಕೆ ಹೋಗಿದ್ದೆ, ಇವತ್ತು ಈ ಊರಿಗೆ ಹೋಗಿದ್ದೆ. ಯಾಕೆ ಅಂತ ಹೇಳಿದ್ರೆ 5 ವರ್ಷಗಳ ಕಾಲ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವ ಹೊಣೆಗಾರಿಕೆ ಆ MLAದಾಗಿರುತ್ತೆ. ಈಗಿರ್ತಕ್ಕಂಥ MLAಗಳು ಮಣ್ಣು ಹೊಡಿಸ್ದ್ಯಾ, ಮಣ್ಣು ತೋಡಿಸ್ದ್ಯಾ, ಅಕ್ರಮ ದಂಧೆ ಮಾಡಿಸ್ದ್ಯಾ, ರೌಡಿಗಳು ಇಟ್ಕೊಂಡ್ಯಾ, ರೌಡಿಗಳಿಂದ ಅವ್ರನ್ನ ಎದುರಿಸಿದ್ರ, ಅಲ್ಲಿಂದ ಎಷ್ಟು ಮಾಮೂಲಿ ಬರುತ್ತೆ, ಇಲ್ಲಿಂದ ಎಷ್ಟು ಮಾಮೂಲಿ ಬರುತ್ತೆ, ಎಲ್ಲಿ ಗೋಮಾಳ ಜಮೀನಿದೆ, ಯಾರ್ದು ತಕರಾರಿಲ್ಲ, ತಕರಾರಿದ್ರೆ ಏನ್ ಮಾಡಬೇಕು, ಇವತ್ತಿನ ವಾಸ್ತವ್ಯ ಇದು ಬರೀ ಒಂದೇ ಡಿಸ್ಟಿಕ್ ಇಂದಲ್ಲ ಹೇಳ್ತಾ ಇರೋದನ್ನ, ಥ್ರೋಟ್ ರಾಜ್ಯದ್ದು. ಯಾಕೆ ಇದನ್ನೆಲ್ಲ ಅವ್ರು ಮಾಡ್ತಾ ಇದ್ದಾರೆ, ಇವರೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಹಿಂಬಾಲಕರಿರ್ತಾರೆ ಎಲ್ಲ. ಟೋಟಲ್ ಒಬ್ಬ MLA ಆಗ್ಬೇಕು ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸರ್ಕಸ್ ಹೊಡೆದಿರ್ತಾರೆ, 10-15 ವರ್ಷ ಸರ್ಕಸ್ ಹೊಡೆದಿರ್ತಾರೆ. ಅದರಲ್ಲೂ ದುಡ್ಡಿಲ್ದಂತವ್ನು ರಾಜಕೀಯಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ 35-40 ವರ್ಷ ಸರ್ವಿಸು. ದುಡ್ಡೇ ಇಲ್ಲದೆ ಅವನ ಒಂದು ಬೆಳವಣಿಗೆ ಅಂದ್ರೆ ಎಲ್ಲಾ ರೀತಿಯಿಂದಲೇ ಕೆಲಸ ಮಾಡ್ಕೊಂಡ್ ಬಂದು ಕೂತ್ಕೊಂಡಾರೆ MLA ಆಗೋದು. ಒಂದು ಸದನದಲ್ಲಿ ಹೇಳಿದಾರೆ ನೋಡ್ರಿ ಶಿವಲಿಂಗೇಗೌಡರು, MLAಗಳೆಲ್ಲ ಅಪಪೋಲಿಗಳು ಅಂತ. MLAಗಳು ಎಲ್ಲರೂ ಅಪಪೋಲಿಗಳೇ ಅಂತ ಹೇಳಿದ್ದಾರೆ. ಕಡತದಿಂದ ಮೊನ್ನೆ ತೆಗೆದುಹಾಕಿದ್ರು, ಅದನ್ನ ಮೊನ್ನೆ ಕಡತದಿಂದ ತೆಗೆದುಹಾಕಿದ್ರು ಅಪಪೋಲಿಗಳು ಎಂಬ ಪದವನ್ನ. ಮತ್ತಿನ್ನೂ ಕೆಟ್ಟದಾಗೆಲ್ಲ ಬೈದಿದ್ದಾರೆ. ಬಟ್ ಇಲ್ಲಿ ನಾನು ನಿಮ್ಗೆ ತಿಳಿಸಕೊಟ್ಟಿರ್ತಕ್ಕಂಥ ವಿಚಾರ, ಅವರೆಲ್ಲರನ್ನೂ ನಾವು ಆಯ್ಕೆ ಮಾಡಿ ಕಳಿಸ್ತೀವಿ. ಇಲ್ಲಿ ಅವ್ರು ಗೆದ್ದಾದ್ಮೇಲೆ ನಮ್ಮ ಕ್ಷೇತ್ರಕ್ಕೆ ಬರಲ್ಲ. ನಾವು ಏನ್ ಕೇಳ್ತೀವಿ, ವಾಸ್ತವವಾಗಿ ನಮಗೆ ಏನ್ ಬೇಕು, ಮೂಲಭೂತ ಸೌಕರ್ಯ, ಕರೆಂಟು, ನೀರು, ಮನೆ, ಅದು ಇಲ್ಲದವರಿಗೆ ಗೋಮಾಳ ಜಾಗ ಇತ್ತು ಅಂದ್ರೆ ಮನೆಗಳು ಕಟ್ಟೋದಕ್ಕೆ ಪರ್ಮಿಷನ್ನು. ಇಷ್ಟು ಬಿಟ್ಟರೆ ಇನ್ನೇನ್ ಕೊಡಕ್ಕಾಗುತ್ತೆ ಇವ್ರ ಕೈಲಿ, ರಾಜಕಾರಣಿಗಳ ಕೈಲಿ? ಇಷ್ಟು ವರ್ಷದಿಂದಲೂ ಯಾಕೆ ಕೊಟ್ಟಿಲ್ಲ? ಇಷ್ಟು ವರ್ಷದಿಂದ ಬರೀ ಸ್ಕೀಮು, ಆ ಸ್ಕೀಮು, ಈ ಸ್ಕೀಮು. ನೋಡಿ ಈಗ ಡಿಸ್ಟಿಕ್ಕಿಗೆ ಒಂದೊಂದು ಕೆಟಗರಿಗೆ ಒಂದೊಂದೇ ಕಾರ್ಗಳು ಬಂದಿದ್ದಾವೆ. ಯಾರಿಗೆ ಕೊಡ್ಬೇಕು ಅದನ್ನ? ಜಿಲ್ಲಾಧಿಕಾರಿಗಳು. ಇದು ನಿಜವಾಗಿ ಸಮಾಜದಲ್ಲಿ ಕಂಟಕವಾಗ್ತಾ ಇರ್ತಕ್ಕಂಥದ್ದು ಮೊದಲು ಈ ರಾಜಕಾರಣಿಗಳು. ಅವರು ಹಣ ಹಾಕಿ ಖರ್ಚು ಮಾಡಿಬಿಡ್ತಾರೆ, ನೀವು ಮತ ಹಾಕಿ ಅವ್ರು ಗೆಲ್ಸ್ಕೊಟ್ಬಿಡ್ತೀರಾ. ಅದೇ ಹೇಳ್ತಾರಲ್ಲ, ಹೆಂಡ ಖಂಡ ಹಂಚ್ಬಿಟ್ಟು ಅವರು ರಾಜಕೀಯ ಮಾಡ್ತಾರೆ. ಇಲ್ಲಿ ನಿಜವಾಗಿಯೂ
ಸಮಾಜದ ಬದ್ಧತೆಗೋಸ್ಕರ ಹೋರಾಟ ಮಾಡುವಂಥವ್ರು ಹಿಂದೆ ಹೋಗ್ತಾನೇ ಇದ್ದಾರೆ. ರಾಜಕೀಯದಲ್ಲಿ ಈ ಏರುಪೇರುಗಳು ಇರಬಾರ್ದು. ಹಣ ಇದ್ದವ್ರು ರಾಜಕೀಯಕ್ಕೆ ಬರಬೇಕು ಅಂತ ಇಲ್ಲೂ ಅಂಬೇಡ್ಕರ್ ಬರ್ದಿಲ್ಲ. ಬುದ್ಧಿ ಇದ್ದವನು, ಸಮಾಜದ ಬಗ್ಗೆ ಕಾಳಜಿ ಇದ್ದವನು, ಸಮಾಜಕ್ಕೆ ಗೌರವ ಕೊಡುವವನು, ಜನರಿಗೆ ಇಷ್ಟವಾಗುವವನು ಜನನಾಯಕ ಆಗ್ಬೇಕು ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಇಲ್ಲಿ ಇವತ್ತಿನ ರಾಜಕೀಯ ಏನಾಗಿದೆ? ಹಣದಿಂದ ಹಣಕ್ಕೋಸ್ಕರ, ಹಣಕ್ಕಾಗಿ ಹಣವಂತರ ಸಭೆ, MLA ಗಳ ಕೂಟ. ಯಾರು 1 ಕೋಟಿಗಿಂತ ಕಡಿಮೆ ಇದ್ದಾರೆ ಕೇಳಿ ಅಲ್ಲಿ MLA ಗಳು. ಅಷ್ಟು ಜನ MLA ಗಳಿದಾರಲ್ಲ, ಕೋಟಿಗಿಂತಲೂ ಕಡಿಮೆ ಯಾರಿದ್ದಾರೆ? ಕರೋಡ್ಪತಿಗಳೇ ಎಲೆಕ್ಷನ್ ನಿಂತ್ಕೋಬೇಕು ಅಂತ ಏನಾದ್ರು ಅಂಬೇಡ್ಕರ್ ಕಾನೂನಲ್ಲಿ ಬರೆದಿದ್ದಾರ? ಆಕ್ಚುಲಿ ಇಲ್ಲಿ ಇರ್ತಕ್ಕಂಥದ್ದು ಒಬ್ಬ ಪ್ರಾಮಾಣಿಕ ವ್ಯಕ್ತಿಗಳು ರಾಜಕೀಯದಲ್ಲಿ ನಿಂತ್ಕೋಬೇಕು. ಆ ಪ್ರಾಮಾಣಿಕ ವ್ಯಕ್ತಿ ರಾಜಕೀಯಕ್ಕೆ ನಿಂತ್ಕೊಂಡ್ರೆ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ. ಇಂಥ ಅಪಪೋಲಿಗಳ ತಂಡ, ಅಂದ್ರೆ ನಾನು ಹೇಳ್ತಾ ಇರೋ ಮಾತಲ್ಲ ಇದು, ಶಿವಲಿಂಗೇಗೌಡರು ಹೇಳಿರೋ ಮಾತು. ಎಲ್ಲ ಆಟಗಳ ಆದ್ಮೇಲೆ ಅಂತ MLA ಆಗೋದು, ನಮಗ್ ಗೊತ್ತಿಲ್ಲ ಅವ್ರು ಹೇಳಿದ್ದು. ಅಂತ MLAಗಳು IAS, IPS, KS, UPSC ಈ ರೀತಿಯಾಗಿ ಎಜುಕೇಶನ್ ಮಾಡ್ಕೊಂಡು ಬಂದು, ಹೈಯರ್ ಎಜುಕೇಶನ್ ಮಾಡ್ಕೊಂಡು ಬಂದು ಅವ್ರ ಮುಂದೆ ಕೈ ಕಟ್ಟಿ ನಿಂತ್ಕೊಳ್ಳೋ ಪರಿಸ್ಥಿತಿ ಇವತ್ತಿನ ವ್ಯವಸ್ಥೆಯಲ್ಲಿ ಬಂದಿದೆ. ರಾಜಕಾರಣಿಗಳು ಅಧಿಕಾರಿಗಳನ್ನೇ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಕ್ಯಾಪಾಸಿಟಿ ಆ ರಾಜಕೀಯಕ್ಕೆ ಇದೆ ಅಂದಮೇಲೆ ಈ ಅಧಿಕಾರಿಗಳು ಅಷ್ಟು ಸ್ವಚ್ಛವಾಗಿ ಆಡಳಿತ ಮಾಡೋದಕ್ಕೆ ಈ ರಾಜಕಾರಣಿಗಳು ಬಿಡಬೇಕು. ಬಹಳ ಸಿಂಪಲ್ ಇದೆ, ಅದು ನಾವು ರೋಡ್ ಮಾಡ್ಕೊಂತ ಹೊರಟಿದ್ವಿ ನಾವು ಅಷ್ಟೇನೆ. ಉತ್ತಮ ರಾಜಕಾರಣಿಗಳನ್ನ ನಾವು ಇದು ಸಂಪುಟಕ್ಕೆ ಕೊಟ್ಬಿಟ್ರೆ ಇಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಯಾರು ಆಗದೇ ಇಲ್ಲ. ಅಧಿಕಾರಿಗಳು ಭ್ರಷ್ಟರಿಲ್ಲ ಅಂತ ಹೇಳಿದ್ಮೇಲೆ ಜನರಿಗೆ ಆಟೋಮೆಟಿಕ್ ಆಗಿ ಒಳ್ಳೇದಾಗೇ ಆಗುತ್ತೆ. ಅಧಿಕಾರಿಗಳು ಯಾಕೆ ಲಂಚ ತಗೊಳ್ತಾರೆ? ರಾಜಕಾರಣಿಗಳಿಗೆ ಹಣ ಕೊಡ್ತಾರೆ, ಇಲ್ಲಿ ಲಂಚ ತಗೊಳ್ತಾರೆ, ತಪ್ಪೇನಿದೆ? ರಾಜಕಾರಣಿಗಳು ಅವ್ರ ಹತ್ರಕ್ಕೆ ಯಾಕೆ ಲಂಚ ತಗೊಳ್ತಾರೆ? ಎಲೆಕ್ಷನ್ ಅಲ್ಲಿ 100, 200, 500, 1000, 2000, 5000 ಮತಕ್ಕಿಷ್ಟು ಅಂತ ಹಂಚಿರ್ತಾರಲ್ಲ, ಆ ರೊಕ್ಕವನ್ನ ಅಧಿಕಾರಿಗಳ ಹತ್ರ ವಸೂಲಿ ಮಾಡ್ಕೊಳ್ತಾರೆ. ಬಹಳ ಅಚ್ಚುಕಟ್ಟಾಗಿದೆ. ಬಹಳ ತೀಕ್ಷ್ಣದಿಂದ, ಸೂಕ್ಷ್ಮೆಯಿಂದ ನಿಧಾನವಾಗಿ ಕೇಳಿಸ್ಕೊರಿ. ನಾನು ಇದಕ್ಕಿಂತ ಕ್ಲಿಯರ್ ಆಗಿ ಹೇಳಕ್ಕಾಗಲ್ಲ. ಮೊದಲು ಮಾಡ್ತಾ ಇರ್ತಕ್ಕಂಥ ತಪ್ಪು ಜನರೇ ದೇವರುಗಳು ಅಂತ ಹೇಳ್ತೀವಲ್ಲ, ಆ ಜನರೇ ಮೊದಲು ತಪ್ಪು ಮಾಡ್ತಾ ಇರೋದು. ಹೆಂಡ ಕಂಡ ಹಣ ಇಸ್ಕೊರಿ, ಯಾರು ಬೇಡ ಅಂತ ಹೇಳಿದ್ರು? ಅವ್ರ ತಂದೆ ಮನೆಯಿಂದ, ಅವ್ರ ತಾಯಿ ಮನೆಯಿಂದ ಹೊಲ ಮಾರ್ಯೋ ಮನ ಮಾರ್ಯೋ ನಿಮಗೆ ಕೊಡ್ತಾರೆ ಅಂತ ಅಂದ್ರೆ ಬೇಡ ಬಿಡ್ರಪ್ಪ ಅಂತ ನಾನು ನಿಮಗೆ ಹೇಳ್ತಿದ್ದೆ ಅಲ್ವಾ? ಮಾಡೋದೇ ಅನ್ಯಾಯದ ರೊಕ್ಕ ಅಂದಾಗ ಎಲ್ಲ ರೊಕ್ಕನೂ ಇಸ್ಕೊರಿ. ಹಾಗಾದ್ರೆ ಪ್ರಾಮಾಣಿಕರಿಗೆ ಮಾತ್ರ ಮತ ಹಾಕಿ. ಬಡವನೇ ಆಗಿರ್ಲಿ, ₹1 ರೊಕ್ಕ ಕೊಡೋದು ಬೇಡ ನಿಮಗೆ. ನಿಮ್ಮ ಕೆಲಸವನ್ನು ಮಾಡಿಕೊಡುವ ಗುಲಾಮನಾಗಿರಬೇಕು. ನಿಮ್ಮ ಕೆಲಸ ಮಾಡಿಕೊಡುವ ಕಾಯಕ ಯೋಗಿಯಾಗಿರಬೇಕು. ನಿಮಗೆ ರಿಟರ್ನ್ ತಿರುಗಿ ಮಾತನಾಡಬಾರ್ದು. ಆ ರೀತಿಯಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಗುಲಾಮ ಅಂತ ಹೇಳಿದ್ರೆ ಮತ್ತೆ ಬೇರೆ ರೀತಿ ತಗೊಳಕ್ ಹೋಗ್ಬೇಡಿ. ಗುಲಾಮ ಅಂದ್ರೆ ನಿಮ್ಮ ಮಾತುಗಳನ್ನು ಆಲಿಸುವವನು, ಕೇಳುವವನು. ಕೇಳಲೇಬೇಕು. ಜನಪ್ರತಿನಿಧಿ ಅಂತ ಅದಕ್ಕೆ ಹೇಳೋದು. ಜನರ ಮಾತುಗಳನ್ನು ಕೇಳೋದೇ ಜನಪ್ರತಿನಿಧಿ. ಇಲ್ಲೆಲ್ಲ ಉಲ್ಟಾಗಿದೆ. ಅದೊಂದು ಬದಲಾವಣೆ ಆಯಿತು ಅಂತ ತಿಳ್ಕೊಳ್ಳಿ. ನೋಡಿ, ಭ್ರಷ್ಟಾಚಾರ ಮಾಡೋರ್ನ ನೀವು ಹಿಡಿಯೋದೇ ಬೇಕಾಗಿಲ್ಲ.
ಭ್ರಷ್ಟಾಚಾರ ಆಟೋಮೆಟಿಕ್ಲಿ ನಿಂತು ಹೋಗುತ್ತೆ. ನೀವು ಮಾಡೋ ಒಂದೇ ಒಂದು ಓಟಿಂದ ಇಷ್ಟೊಂದೆಲ್ಲ ತೊಂದರೆಗಳಾಗ್ತಾ ಇದ್ದಾವೆ. ಭ್ರಷ್ಟಾಚಾರ ಮಾಡಿ ಎಷ್ಟು ಜನ ಸಿಗಿ ಬೀಳ್ತಿದ್ದಾರೆ, ಸಸ್ಪೆಂಡ್ ಆಗ್ತಾರೆ ಮತ್ತೆ ಬರ್ತಾರೆ, ಸಸ್ಪೆಂಡ್ ಆಗ್ತಾರೆ ಮತ್ತೆ ಬರ್ತಾರೆ. ಇವ್ರಿಗೆ ಬುದ್ಧಿ ಇರಬೇಕಲ್ಲ ರಾಜಕಾರಣಿಗಳಿಗೆ, ಯಾಕೆ ಸಸ್ಪೆಂಡ್ ಆಗ್ತಾರೆ ಅಂತ ಇವ್ರಿಗೆ ಗೊತ್ತಿರುತ್ತಲ್ಲ. ಇವ್ರಿಗೆ ಗೊತ್ತಿದ್ದೆ ತಾನೇ ಅವ್ರು ಹಣ ತಗೊಳ್ಳೋದು. ಇಲ್ಲಾದ್ರೂ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂತ ಇವ್ರಿಗೆ ಗೊತ್ತಿರುತ್ತೆ. ಯಾಕೆಂದ್ರೆ ಸ್ಟಾರ್ಟ್ ಮಾಡಿಸಿರೋದೇ ಇವರಾಗಿರ್ತಾರೆ. ಹಾಗಂತ 100% ನಾನು ಅವ್ರಿಗೆ ರಾಜಕಾರಣಿಗಳಿಗೆ ಹೇಳ್ತಾ ಇಲ್ಲ. ಅವ್ರ ಹಿಂದೆ ಮುಂದೆ ಅಕ್ಕಪಕ್ಕ ಇರ್ತಾರಲ್ಲ, ನಾನು ನನ್ನಿಂದ 4 ಜನ, ಅವರಿಂದ 4 ಜನ, ಹೀಗೆ ಒಂದು ಚೇಂಜಿಂಗ್ ಪೀಸ್ ಅಷ್ಟೇ ಇದು. ಒಂದು 10% ಅಷ್ಟೇ ಇರೋದು ರಾಜಕೀಯ ಸಿಸ್ಟಮ್ ಅಲ್ಲಿ. 10%, ಆ 10% ಬದಲಾವಣೆ ಆಯ್ತು ಅಂದ್ರೆ 90% ಆಟೋಮೆಟಿಕ್ ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಅವಕಾಶ ಈಗ ಬಂದಿದೆ. ಬದಲಾವಣೆಯ ಅವಕಾಶ ಈಗ ಬಂದಿದೆ. ಗ್ರಾಮ ಪಂಚಾಯಿತಿ 5,000 ಹಳ್ಳಿಗಳಲ್ಲಿ ಯಾರು ಪ್ರಾಮುಖ್ಯತೆಯಿಂದ ಇರ್ತಾರೆ. ಯಾಕಂದ್ರೆ ನೋಡಿ, ಅದರಲ್ಲಿ ಯಾವುದು ಪಕ್ಷ ಇಲ್ಲ. ಮತ್ತು ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇದ್ದೀನಿ. ಮತ್ತು ಈ ರಾಷ್ಟ್ರೀಯ ಪಕ್ಷದವರು ಹಳ್ಳಿಗಳನ್ನು ಬಿಟ್ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಮತ್ತೆ ಅವನಿಗೆ ಕೊಂಬು ಬಂದ್ಬಿಡುತ್ತೆ ಅಂತ. ಆದಷ್ಟು ಬೇಗ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಇಒ ಮೀಟಿಂಗು, ಸಿಇಒ ಮೀಟಿಂಗ್ ನಲ್ಲಿ ಅವ್ರು ಏನ್ ಹೇಳ್ತಾರೆ, ಅವ್ರು ಏನು ಅಧ್ಯಕ್ಷ ಹೇಳ್ತಾನೆ ಅದೇ ಹೈಕಮಾಂಡ್, ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಇಒಗಳು. ಬಟ್ ಏನಾದ್ರು ತಪ್ಪು ನಡೆದ್ರು ಮಾತ್ರ ನಾವು ಹೋಗ್ತೀವಿ, ಇಲ್ಲ ಅಂತಂದ್ರೆ ಅವ್ರ ಪಂಚಾಯತಿದವ್ರು ಏನಾರ ಮಾಡ್ಕೋಬಹುದು. ಯಾಕಂದ್ರೆ ಅಲ್ಲಿ ಅವ್ರು ಕಟ್ಟೋ ಟ್ಯಾಕ್ಸ್ ಇರುತ್ತೆ. ಅದೇ ಟ್ಯಾಕ್ಸ್ ರೊಕ್ಕದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಇವರು PDOಗಳು ಅವ್ರಿಗೆ ಬಿಟ್ಕೊಡಲ್ಲ ಅಷ್ಟೇನೆ. ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸರಿ ಮಾಡೋಣ. ದಯವಿಟ್ಟು ಜನರು ಈ ಬಾರಿ ಗ್ರಾಮ ಪಂಚಾಯಿತಿಗೆ ಒಳ್ಳೆ ಯಂಗ್ಸ್ಟರ್ಗಳನ್ನು ನಿಲ್ಲಿಸಿ, ಪಕ್ಷ ಭೇದ ಮರೆತು ಕೆಲಸ ಮಾಡುವಂತ ವ್ಯಕ್ತಿಗಳನ್ನು ನಿಲ್ಲಿಸಿ, ನಿಮ್ಮ ಮಾತುಗಳನ್ನು ಕೇಳುವಂತ ವ್ಯಕ್ತಿಗಳನ್ನ ಪಂಚಾಯಿತಿ ನಿಲ್ಲಿಸಿ. ಮೊದಲು ಪಂಚಾಯಿತಿ ಬದಲಾವಣೆ ಆಗಲಿ, ಆಮೇಲೆ TP ZP ಆಟೋಮೆಟಿಕ್ ಬದಲಾವಣೆ ಆಗುತ್ತೆ. ಯಾಕೆಂದ್ರೆ ಭಾರತ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ದೇಶ, ಬರೀ ಹಳ್ಳಿಗಳಿಂದಲೇ ಸೇರಿರ್ತಕ್ಕಂಥ ದೇಶ ನಮ್ದು ಭಾರತ ದೇಶ. ಅದರಲ್ಲೂ ಕರ್ನಾಟಕ ಗ್ರಾಮಾಂತರ ಪ್ರದೇಶಗಳಿಂದ ಕೂಡಿರ್ತಕ್ಕಂಥ ದೇಶ, ರಾಜ್ಯ. ಹಾಗಾಗಿ ರಾಜಕಾರಣಿಗಳನ್ನ ನಾವು ಬದಲಾವಣೆ ಮಾಡಬೇಕು ಅಂದ್ರೆ ಮೊದಲು ಇಲ್ಲಿ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿಗಳಲ್ಲಿ ಪಂಚಾಯಿತಿ ಮೆಂಬರ್ಗಳನ್ನ ಉತ್ತಮರನ್ನಾಗಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇವತ್ತಿನ ಈ ರಾಜಕೀಯ ದಷ್ಟೇ ಮಾತಾಡ್ತಿದ್ದೀನಿ. ನೆಕ್ಸ್ಟ್ ಈ ಅಧಿಕಾರಿಗಳು ಯಾಕೆ ಭ್ರಷ್ಟಾಚಾರ ಮಾಡ್ತಾರೆ ಅನ್ನೋ ವಿಡಿಯೋವನ್ನ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಯಾಕೆಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ 3 ಅಂಗ, ಆ 3 ಅಂಗದ ವ್ಯವಸ್ಥೆಯನ್ನು ನಾವು ನಿಮಗೆ ತಿಳಿಸಿದರೆ ಮಾತ್ರ ಸಮಾಜ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ, ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.